ರೆಸ್ಟೋರೆಂಟ್ ಸ್ಟೈಲ್ ಅಥವಾ ಈ ಕೇಟ್ರಿಂಗ್ ಮದುವೆಗಳೆಲ್ಲನೂ ಬ್ರೇಕ್ಫಾಸ್ಟ್ಗೆ ಖಾರ ಪೊಂಗಲ್ ಹಾಕಿದಾಗ ಎಷ್ಟು ಟೇಸ್ಟಿ ಆಗಿರುತ್ತಲ್ವ, ಅದೇ ಥರನೇ ಇವತ್ತು ಮನೇಲಿ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಪರ್ಫೆಕ್ಟ್ ಇಂಗ್ರೀಡಿಯೆಂಟ್ಸ್ ಮತ್ತು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಯಾವ ಮೆಷರ್ಮೆಂಟ್ಗೆ ಹಾಕ್ಕೊಂಡ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡೋಣ. ಇವಾಗ ನಾನು ಮೊದಲಿಗೆ ಇಲ್ಲಿ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡು ಅದೇ ಗ್ಲಾಸ್ ಅಳತೆಯಲ್ಲಿ ನಾನು ಹೆಸರುಬೇಳೆ ತೊಗೊತಾ ಇದ್ದೀನಿ. ಇವಾಗ ಇದನ್ನೆರಡನ್ನೂ ಚೆನ್ನಾಗಿ ತೊಳ್ಕೊಂಡು ಬರೋಣ 1-3 ಸರಿ. ತೊಳ್ಕೊಂಡಿದ್ದಾದಮೇಲೆ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ 1 ಗ್ಲಾಸ್ ಹೆಸರುಬೇಳೆ ತೊಗೊಂಡಿದ್ದೀನಲ್ವ, ಆವಾಗ ಇಲ್ಲಿ 2 ಗ್ಲಾಸ್ ಆಯಿತು. ಸೊ ಇವಾಗ 4 ಗ್ಲಾಸ್ ಹಾಕ್ಕೊಬೇಕು. 1 ಗ್ಲಾಸ್ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ, ಯಾಕಂದರೆ ನಮಗೆ ಅನ್ನದ ಥರ ಬೇಡ, ಒಂದು ಸ್ವಲ್ಪ ಸಾಫ್ಟಾಗಿ ಗರ್ಜಿಯಾಗಿ ಆಗಬೇಕಲ್ವ, ಅದಕ್ಕೆ ನಾನಿಲ್ಲಿ 5 ಗ್ಲಾಸ್ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿ ಇಟ್ಕೊತಾ ಇದ್ದೀನಿ. ಇವಾಗ ಇನ್ನೊಂದು ಪ್ಯಾನ್ಗೆ ಒಗ್ಗರಣೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ಫ್ರೈ ಆದಮೇಲೆ 1/2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಮೆಣಸು. ಅದು ಪೊಂಗಲ್ ತಿನ್ನಬೇಕಾದ್ರೆ ನಮಗೆ ಮಧ್ಯದಲ್ಲಿ ಸಿಗ್ತಾ ಇದ್ರೆ ಆ ಟೇಸ್ಟ್, ಅಥೆಂಟಿಕ್ ಟೇಸ್ಟ್ ಆವಾಗಲೇ ಬರುತ್ತೆ. ಇದ್ರ ಜೊತೆಗೆ 4 ಹಸಿಮೆಣ್ಸಿನ್ಕಾಯಿನ ಉದ್ದುದ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಶುಂಠಿನ ತುರ್ಕೊಂಡು ಹಾಕ್ಕೊತಾ ಇದ್ದೀನಿ, 1 ಇಂಚ್ ಶುಂಠಿನ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ 1 ಚಿಕ್ಕ ಕಪ್ಪಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಇದ್ರ ಜೊತೆಗೆ 1/4 ಸ್ಪೂನಷ್ಟು ಇಂಗು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಗ್ಗರಣೆಗೆ ಮಾತ್ರ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ಲಾಸ್ಟಿಗೆ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಇದ್ರ ಜೊತೆಗೆ ಇವಾಗ ಪಕ್ಕದಲ್ಲಿ ಬೆಂದಿರೋ ಅಕ್ಕಿ ಮತ್ತು ಹೆಸರುಬೇಳೆನ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಜಾಸ್ತಿ ನೀರಲ್ಲದೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಅದಕ್ಕೆ 5 ಗ್ಲಾಸ್ ನೀರು ಹಾಕ್ಕೊಳ್ಳಿ. 1 ಗ್ಲಾಸ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಗಂಜಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಿ, ಯಾಕಂದರೆ ಇಲ್ಲಿ ಜಾಸ್ತಿ ನೀರಿಲ್ಲ ಅಲ್ವಾ. ಸೊ ಇನ್ನೂ ಜಾಸ್ತಿ ಜೋರಾಗಿ ಇಟ್ಕೊಂಡ್ರೆ ಹುರಿನ ಬೇಗ ಗಟ್ಟಿ ಆಗಿಬಿಡುತ್ತೆ. ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಗಾರ್ನಿಷ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಸ್ಟೈಲ್ ಖಾರ ಪೊಂಗಲ್ ರೆಡಿ. ಇದ್ರ ಜೊತೆಗೆ ಚಟ್ನಿ ಮಾಡ್ಕೊಂಡು ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಕೋಲ್ಡ್ ಟೈಮಲ್ಲಂತೂ, ಕೋಲ್ಡ್ ಇರೋರ್ಗಂತೂ ಇದು ತುಂಬ ಸೂಪರ್ ಫುಡ್ ಆಗಿ ವರ್ಕ್ ಆಗುತ್ತೆ. ನೀವೇನಾದರೂ ಪೊಂಗಲ್ನ ಬೆಳಗ್ಗೆ ಮಾಡಿ ಮಧ್ಯಾಹ್ನವರೆಗೂ ತಿನ್ನಬೇಕು ಅಂದ್ಕೊಂಡ್ರೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಇಟ್ಕೊಳ್ಳಿ, ನೀರಾಗಿ. ಆವಾಗ ಬೇಗ ಗಟ್ಟಿ ಆಗಿಬಿಡುತ್ತೆ. ಸೊ ಆವಾಗ ಒಂದು ಮಧ್ಯಾಹ್ನ ಟೈಮ್ಗೆ ಚೆನ್ನಾಗಿರುತ್ತೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ. ನಾನಿಲ್ಲಿ ಖಾರ ಪೊಂಗಲ್ಗೆ ಪುದೀನ ಮತ್ತು ಕಡಲೆಬೀಜ ಚಟ್ನಿ ಮಾಡ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ರೆಸಿಪಿ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. 3 ಥರದ್ದು 4 ಥರದ ಚಟ್ನಿ ತೋರಿಸಿದ್ದೀವಿ, ಅದನ್ನ ಚೆಕ್ ಮಾಡಿ ನೋಡಿ.